ಯೂಟ್ಯೂಬ್ ಚಾನಲ್. ಇವತ್ತು ನಾನು ಏನು ಮಾಡ್ತಿದ್ದೀನಿ ಅಂದರೆ ಒಂದು ಸೂಪರ್ ಡಿಶ್ ಜೊತೆ ಬಂದೀನಿ. ಏನಂದರೆ ನೋಡಿ, ಇದು ಗೊತ್ತಾ ಎಲ್ಲರಿಗೂ, ಬ್ರಿಂಜಾಲ್. ಇದರಿಂದ ಸೂಪರ್ ಆಗಿರೋ ಒಂದು ಡಿಶ್ ಮಾಡ್ಬೋದು. ಏನು ಮಾಡೋಣ ಅಂತ ನೋಡ್ಕೊಳ್ಳೋಣ. ಇದರಿಂದ ಏನು ಡಿಶ್ ಮಾಡ್ಬೋದು ಹೇಳಿ? ಒಳ್ಳೆ ಸೈಡ್ ಡಿಶ್. ಇದರಿಂದ ಒಳ್ಳೆ ಸೂಪರ್ ಆಗಿರೋ ಸೈಡ್ ಡಿಶ್ ಮಾಡೋಣ. ಹೇಗಿದೆ ಅಂತ ನೋಡ್ಕೊಳ್ಳೋಣ. ಈಗ ಅದನ್ನ ನೀಟಾಗಿ ವಾಶ್ ಮಾಡ್ಕೊಂಡು ಬರ್ತೀನಿ. ವಾಶ್ ಮಾಡ್ಕೊಂಡು ಬಂದು ಸೂಪರ್ ಆಗಿರೋ ಸೈಡ್ ಡಿಶ್ ಮಾಡ್ತೀನಿ. ನೀವು ಮನೇಲಿ ಮಾಡ್ಕೊಳ್ತೀನಿ ಹೇಗಿದೆ ಅಂತ ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಲಿಖಿತಾ ವ್ಲಾಗ್ಸ್ನ. ಈಗ ನೋಡಿ, ಇದನ್ನ ವಾಶ್ ಮಾಡ್ಕೊಂಡು ಬಂದಿದ್ದೀನಿ. ನೀಟಾಗಿ ಸ್ಲೈಸಾಗಿ ಕಟ್ ಮಾಡ್ಕೊಳ್ಳೋಣ. ನೋಡಿ, ಈ ಥರ ಕಟ್ ಮಾಡ್ಕೋಬೇಕು. ನೀಟಾಗಿ ಸ್ಲೈಸ್ ಆಗಬೇಕದು. ಬದನೆಕಾಯಿ, ನೋಡಿ ನೀಟಾಗಿ ಸ್ಲೈಸ್ ಆಗಿದೆ ಇದು. ಈಗ ನೋಡಿ, ಮ್ಯಾರಿನೇಷನ್ಗೆ 1 ಟೇಬಲ್ ಸ್ಪೂನ್ ಆಯಿಲ್, ಓಕೆನಾ. ಅನದರ್ 1 ರೆಡ್ ಚಿಲ್ಲಿ ಪೌಡರ್, ಖಾರ ಪುಡಿ 1 ಸ್ಪೂನ್ ತೊಗೊಂಡಿದ್ದೀನಿ. ಧನಿಯಾ ಪುಡಿ ಇದು 1/2 ಟೇಬಲ್ ಸ್ಪೂನ್ ತೊಗೊಳ್ಳೋಣ. ಇವತ್ತು ಏನು ಮಾಡ್ತೀನಿ ಅಂದರೆ ಬದನೆಕಾಯಿ ಫ್ರೈ ಮಾಡ್ತಾ ಇದ್ದೀನಿ. ಸೊ ಬದನೆಕಾಯಿ ಕಟ್ ಮಾಡ್ಕೊಂಡು ಇಟ್ಕೊಂಡಿದ್ದೀನಿ. ಒಂದು ಬೌಲಿಗೆ ಆಯಿಲು, ಖಾರ ಪುಡಿ, ಧನಿಯಾ ಪುಡಿ ಇಷ್ಟು ಹಾಕ್ಕೊಂಡಿದ್ದೀನಿ. ರುಚಿಗೆ ತಕ್ಕಷ್ಟು. ನೋಡಿ, ಇದನ್ನೆಲ್ಲ ಮಿಕ್ಸ್ ಮಾಡ್ಕೊಳ್ಳೋಣ. ನೋಡಿ, ಚೆನ್ನಾಗಿ ಮಿಕ್ಸ್ ಆಗಿದೆ ಇದು. ನೋಡಿ, ಈಗ ಇದು ರೆಡಿ ಇದೆ. ಈಗ ನೋಡಿ, ಇದನ್ನ ಎಲ್ಲದಕ್ಕೂ ಅಪ್ಲೈ ಮಾಡ್ಕೊಳ್ಳೋಣ ನೀಟಾಗಿ. ಹಿಂಗೆ ಸರ್ಕ್ಯುಲರ್ ಮೋಷನಲ್ಲಿ ಅಪ್ಲೈ ಮಾಡ್ಕೊಳ್ಳಿ. ಹೀಗೆ ಇದು ನೀವು ಆಯಿಲಲ್ಲೇ ಮಾಡ್ಕೋಬೇಕು, ಆವಾಗಲೇ ತುಂಬ ಚೆನ್ನಾಗುತ್ತೆ. ಕೆಲವರೆಲ್ಲ ನೀರು ಹಾಕ್ತಾರೆ, ನೀರು ಹಾಕಿದ್ರೆ ಆ ಟೇಸ್ಟ್ ಬರಲ್ಲ. ನೀವು ಸೈಡ್ ಡಿಶ್ಟಿಗೆ ಮಾಡ್ಕೊತಾ ಇರೋದ್ರಿಂದ ಹೀಗೆ ಅಪ್ಲೈ ಮಾಡಿ. ನೋಡಿ, ಇದರಲ್ಲ ಹೀಗೆ ಅಪ್ಲೈ ಮಾಡಬೇಕು ಎಲ್ಲ ಕಡೆ. ನೋಡಿ ಎಷ್ಟು ನೀಟಾಗಿ ಬಂದಿದೆ, ಓಕೆನಾ. ಈಗ ನೋಡಿ, ನೀಟಾಗಿ ಸರ್ಕ್ಯುಲರ್ ಮೋಷನಲ್ಲಿ ಅಪ್ಲೈ ಮಾಡ್ಕೊಳ್ಳಿ. ಈಗ ಬದನೆಕಾಯಿ ಫ್ರೈ ಮಾಡ್ಕೊಳಕ್ಕೆ ಒಂದು ಕಡಾಯಿ ಇಟ್ಕೊಂಡಿದ್ದೀನಿ. ಈಗ ನೋಡಿ, ಬದನೆಕಾಯಿ ಫ್ರೈ ಮಾಡ್ಕೊಳಕ್ಕೆ ಒಂದು ಕಡಾಯಿ ಇಟ್ಕೊಂಡಿದ್ದೀನಿ. ಫಸ್ಟಿಗೆ ಈಗ ಆಯಿಲ್ ಹಾಕ್ಕೊಳ್ಳೋಣ. ಟೇಬಲ್ ಸ್ಪೂನ್ ಆಫ್ ಆಯಿಲ್. ನೋಡಿ, 1/2 ಅವರ್ ಮ್ಯಾರಿನೇಷನಿಗೆ ಬಿಟ್ಟಿದ್ದೆ, ಮ್ಯಾರಿನೇಟ್ ಆಗಿದೆ. ಈಗ ನೋಡಿ, 1/2 ಅವರಿಗೆ ಮ್ಯಾರಿನೇಟ್ ಆಗಿದೆ. ಸೊ ಈಗ ಒಂದೊಂದೇ ಪೀಸಸ್ನ ಹಾಕ್ಕೊಳ್ಳೋಣ. ಈಗ ನೋಡಿ, ಒಂದೊಂದೇ ಪೀಸ್ಗಳನ್ನ ಹಾಕಿ. ನೋಡಿ ಎಷ್ಟು ಚೆನ್ನಾಗಿ ಬೇಯ್ತಾ ಇದೆ. ನೋಡಿ, ಚೆನ್ನಾಗಿ ಬೇಯ್ತಾ ಇದೆ ಬದನೆಕಾಯಿ. ಸೂಪರಾಗಿ ಬೇಯ್ತಾ ಇದೆ ಬದನೆಕಾಯಿ. ಈ ಬದನೆಕಾಯಿ ರೆಡಿ ಇದೆ. ಬದನೆಕಾಯಿ ಫ್ರೈ ನೋಡಿ ಎಷ್ಟು ಚೆನ್ನಾಗಿದೆ. ಬದನೆಕಾಯಿ ಫ್ರೈ ಹೇಗಿದೆ. ನನ್ನ ಮೀಲ್ ಪ್ಲೇಟು ಬದನೆಕಾಯಿ ಫ್ರೈ, ರೈಸ್, ಮೂಲಂಗಿ ಸಾಂಬಾರ್ ಆ್ಯಂಡ್ ಹೆಸರುಕಾಳು ಪಲ್ಯ. ನೋಡಿ ಹೇಗಿದೆ ನನ್ನ ಮೀಲ್ ಪ್ಲೇಟು. ರೈಸ್, ಸಾಂಬಾರ್, ಬದನೆಕಾಯಿ ಫ್ರೈ ಆ್ಯಂಡ್ ಹೆಸರುಕಾಳು ಪಲ್ಯ. ತುಂಬ ಚೆನ್ನಾಗಿರುತ್ತೆ. ಕಲರು ಎಲ್ಲ ತುಂಬ ಚೆನ್ನಾಗಿ ಬಂದಿದೆ. ಈಗ ಟೇಸ್ಟ್ ಮಾಡಿ ಹೇಗಿದೆ ಅಂತ ಹೇಳ್ತೀನಿ. ನಾನು ಆನೆಸ್ಟ್ ರಿವ್ಯೂ ಕೊಡ್ತೀನಿ ಫ್ರೆಂಡ್ಸ್ ನಾನು. ಈಗ ನೋಡಿ ಎಷ್ಟು ಚೆನ್ನಾಗಿದೆ. ರೈಸ್, ಸಾಂಬಾರು, ಪಲ್ಯ ಆ್ಯಂಡ್ ಬದನೆಕಾಯಿ ಫ್ರೈ. ಬಿಸಿ ಇದೆ, ಮುಟ್ಟಕ್ಕಾಗ್ತಾಯಿಲ್ಲ, ಅಷ್ಟು ಬಿಸಿ ಇದೆ. ತುಂಬ ಚೆನ್ನಾಗಿರುತ್ತೆ. ನಾನು ತಿಂದು ಟೇಸ್ಟ್ ಹೇಗಿದೆ ಅಂತ ಹೇಳ್ತೀನಿ. ಕಲರೆಲ್ಲ ಸಖತ್ತಾಗಿ ಬಂದಿದೆ. ನೋಡಿ, ತಿಂದು ಟೇಸ್ಟ್ ಮಾಡಿ ಹೇಗೆ